ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಧನು ರಾಶಿಯವರಿಗೆ ಆಗಸ್ಟ್ 12ರಿಂದ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಮತ್ತು ನಿಮ್ಮ ಹೆಲ್ತ್ ಬಗ್ಗೆ, ಕೌಟುಂಬಿಕ ಜೀವನ, ಹಣಕಾಸಿನ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಧನುರಾಶಿಯ ವ್ಯಕ್ತಿಗಳು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಧನುರಾಶಿಯವರು ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯವನ್ನು ಏನಾದರೂ ತಿಳಿಸ್ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ. ಜೊತೆಗೆ ಆಗಸ್ಟ್ 12ನೇ ತಾರೀಕು ಏನಿದೆ ಅಂದರೆ ಸ್ನೇಹಿತರೆ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಬರುವಂತಹ ಭೀಮನ ಅಮಾವಾಸ್ಯೆ ಇದೆ ಸ್ನೇಹಿತರೆ. ಭೀಮನ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಇದೆ. ಇದರ ಸಂಭವ ಸ್ನೇಹಿತರೆ ಸಾಕಷ್ಟು 12 ರಾಶಿಗಳ ಮೇಲೆ ಒಂದಲ್ಲ ಒಂದು ರೀತಿಯ ಪ್ರಭಾವ ಬೀರಬಹುದು. ಸೊ ಹಾಗಾಗಿ ಏನೆಲ್ಲ ಪ್ರಭಾವ ಬೀರಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋಗೆ ಲೈಕ್ ಕೊಟ್ಟು ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ರಾಶಿಯನ್ನು ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ಕಷ್ಟ, ಸಮಸ್ಯೆ, ಅಡಚಣೆ, ತೊಂದರೆ ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಮೊದಲನೇದಾಗಿ ಅಮಾವಾಸ್ಯೆಯ ಮಹತ್ವವನ್ನು ತಿಳಿಸ್ಕೊಡ್ತೀನಿ, ಆಚರಣೆ ಬಗ್ಗೆ ತಿಳಿಸ್ಕೊಡ್ತೀನಿ, ನಂತರ ಧನುರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಹೌದು, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಬರುವ ಭೀಮನ ಅಮಾವಾಸ್ಯೆಯು ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ವಿಶೇಷವಾದಂತಹ ಹಬ್ಬವಾಗಿದೆ. ಈ ದಿನ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಆಯುಷ್ಯ, ಆರೋಗ್ಯ ಮತ್ತು ಸುಖ ಸಂಸಾರಕ್ಕಾಗಿ ಶಿವಪಾರ್ವತಿ ಹಾಗೂ ಭೀಮಸೇನನನ್ನು ಪೂಜಿಸಿ ವಿಶೇಷ ವ್ರತವನ್ನು ಆಚರಿಸಲಾಗುತ್ತದೆ. ಈ ದಿನ ಭೀಮನ ಅಮಾವಾಸ್ಯೆ ಮಹತ್ವವನ್ನು ತಿಳಿಸ್ಕೊಡಿ ಅಂದರೆ ಸ್ನೇಹಿತರೆ, ಮದುವೆಯಾಗಿರುವಂತಹ ಹೆಣ್ಣು ಮಕ್ಕಳು ಪತಿಯ ದೀರ್ಘ ಆಯುಷ್ಯಕ್ಕಾಗಿ, ಹೆಣ್ಣು ಮಕ್ಕಳು ಗಂಡನ ಒಳ್ಳೆಯ ಆರೋಗ್ಯ ಮತ್ತು 100 ಕಾಲ ಆಯುಷು ಕೂಡಿ ಬರಲೆಂದು ಭೀಮನನ್ನು ಪ್ರಾರ್ಥಿಸಿ ಸ್ನೇಹಿತರೆ ಕಳಸ ಅಥವಾ ಮಣ್ಣಿನಿಂದ ಮಾಡಿದಂತಹ ಭೀಮೇಶ್ವರನನ್ನು ಪೂಜಿಸಲಾಗುತ್ತದೆ. ಇನ್ನು ಶಿವ ಪಾರ್ವತಿ ಅನುಗ್ರಹದಿಂದ ಈ ದಿನ ಶಿವ ಹಾಗೂ ಪಾರ್ವತಿಯನ್ನು ಪೂಜಿಸುವುದರಿಂದ ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ ಮತ್ತು ಅಖಂಡ ಉತ್ಪತ್ತಿ ಲಭಿಸುತ್ತದೆ ಎಂದು ನಂಬಲಾಗುತ್ತದೆ ಅಂತಲೇ ಹೇಳ್ಬೋದು. ಈ ದಿನ ಸಾಕಷ್ಟು ಕ್ವಶನ್ ಬಂದಿರೋದು ಅಂತಂದರೆ ಸ್ನೇಹಿತರೆ, ಪಿತೃಗಳ ಕಾರ್ಯವನ್ನು ಮಾಡಬಹುದಾ ಈ ಅಮಾವಾಸ್ಯೆಯ ಸಮಯದಲ್ಲಿ? ಅಂದರೆ ಅಮಾವಾಸ್ಯೆಯ ದಿನವಾಗಿರುವುದರಿಂದ ಪಿತೃಗಳಿಗೆ ತಿಥಿ, ತರ್ಪಣ ಹಾಗೂ ದಾನ ಧರ್ಮವನ್ನು ಮಾಡುವುದರಿಂದ ಪೂರ್ವಜರ ಆಶೀರ್ವಾದ ಕೂಡ ದೊರೆಯುತ್ತದೆ ಸ್ನೇಹಿತರೆ. ಈ ದಿನ ಅಮಾವಾಸ್ಯೆ ಜೊತೆಗೆ ಸೂರ್ಯಗ್ರಹಣ ಇದೆ. ಸೂರ್ಯಗ್ರಹಣ ರಾತ್ರಿಯಲ್ಲಿ ಸಂಭವಿಸಲಿದೆ ಅಂತಲೇ ಹೇಳಬಹುದು. ಅಂದರೆ ಆಗಸ್ಟ್ 12ನೇ ತಾರೀಕು ರಾತ್ರಿ 9:04ರಿಂದ ಬೆಳಗಿನ ಜಾವ 4:25ರವರೆಗೆ ಇರಲಿದೆ ಸ್ನೇಹಿತರೆ. ಸೊ ಹಾಗಾಗಿ ಪೂಜೆ ಪುನಸ್ಕಾರಗಳನ್ನು ನಾವು ಬೆಳಿಗ್ಗೆಯಿಂದ ಸಂಜೆಯ ತನಕ ಮಾಡ್ಕೋಬಹುದು. ಇದು ಶುಭ ಸಮಯ ಅಂತಲೇ ಹೇಳಬಹುದು. ಇನ್ನು ಆಚರಣೆ, ಪೂಜೆ ವಿಧಾನ ಬಗ್ಗೆ ತಿಳಿಸೋದಾದರೆ, ಮಣ್ಣಿನಿಂದ 5 ಮಂಡದ ಭೀಮ ಹಾಗೂ ಶಿವಪಾರ್ವತಿಯ ಪ್ರತೀಕವನ್ನು ತಯಾರಿಸಿ ಪೂಜೆ ಮಾಡಲಾಗುತ್ತದೆ. ದೇವರಿಗೆ ನೈವೇದ್ಯವಾಗಿ ಕಡುಬು, ಅಚ್ಚ ಬೇಳೆ ಮತ್ತು ವಿವಿಧ ಸಿಹಿ ಪದಾರ್ಥಗಳನ್ನು ಸ್ನೇಹಿತರೆ ಮಾಡುತ್ತಾರೆ. ಬಾಗಿನ ಅರ್ಪಿಸಿ ಹಿರಿಯರ ಆಶೀರ್ವಾದವನ್ನು ಪಡೆಯುವಂತಹ ಸಂಪ್ರದಾಯವಿದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಸ್ನೇಹಿತರೆ, ಪ್ರತಿಯೊಬ್ಬರು ಯಾರೆಲ್ಲ ಮದುವೆಯಾಗಿರುವಂತಹ ಮಹಿಳೆಯರು ಕೂಡ ಮಾಡಬಹುದು. ಅಥವಾ ಸ್ನೇಹಿತರೆ ಯಾರಿಗೆ ಇನ್ನೂ ಮದುವೆಯಾಗಿಲ್ಲ, ಅವಿವಾಹಿತರು ಸ್ನೇಹಿತರೆ, ಅಂಥವರು ಕೂಡ ಮುಂದಿನ ದಿನಗಳಲ್ಲಿ ಉತ್ತಮ ವರ ಸಿಗುವುದಕ್ಕೆ ಸ್ನೇಹಿತರೆ ಪೂಜೆಯನ್ನು ಮಾಡಲಾಗುತ್ತದೆ. ಇನ್ನು ದಾನ ಧರ್ಮಗಳನ್ನು ಮಾಡಿ ಸ್ನೇಹಿತರೆ. ಈ ದಿನ ನೀವು ಮಾಡುವಂತಹ ದಾನ ಧರ್ಮ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಅಂತಲೇ ಹೇಳಬಹುದು.
ಪ್ರತಿಯೊಬ್ಬ ರಾಶಿಯವರಿಗೂ. ಹಾಗಾಗಿ ಪೂಜೆ ಪುನಸ್ಕಾರಗಳನ್ನು ಭಕ್ತಿಯಿಂದ ಮಾಡಿ ಸ್ನೇಹಿತರೆ. ಶಿವನನ್ನು ಪ್ರಾರ್ಥಿಸಿ, ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿಸಿ ಪೂಜೆಯನ್ನು ಸಲ್ಲಿಸಿ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ, ಸಕಲ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಉನ್ನತ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ. ಸುಖ ಸಂಪತ್ತು ನೆಮ್ಮದಿ ಹೆಚ್ಚಳವಾಗಲಿದೆ ಅಂತಲೇ ಹೇಳ್ಬೋದು ಈ ಶುಭ ಅಮಾವಾಸ್ಯೆಯ ದಿನದಿಂದ. ಹಾಗಿದ್ದರೆ ಧನುರಾಶಿಯವರಿಗೆ ಇಂದಿನಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಗ್ರಹಗಳ ಸಂಚಾರದ ಸಮಯದಲ್ಲಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆಯ ತನಕ ವಾಚ್ ಮಾಡಿ. ಮೊದಲನೇದಾಗಿ ಅನಿರೀಕ್ಷಿತ ಅಡೆತಡೆಗಳು ಹೊರಗಬಹುದು. ಗ್ರಹಣ ಮತ್ತು ಅಮಾವಾಸ್ಯೆ ಮುಗಿದ ನಂತರ ನಿಮ್ಮ ರಾಶಿಯ ಅಧಿಪತಿಯಾದ ಗುರುವು 8ನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ನೀವು ಅನಿರೀಕ್ಷಿತ ಮತ್ತು ಗುಪ್ತ ಅಡಚಣೆಗಳನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಸಾರ್ವಜನಿಕವಾಗಿ ದೊಡ್ಡ ಹೆಜ್ಜೆಗಳನ್ನು ಇಡೋ ಬದಲು ನಿಮ್ಮ ಒಳಮನೆಯ ತಿಳುವಳಿಕೆ ಹಾಗೂ ಮೌನವಾದಂತಹ ಬುದ್ಧಿವಂತಿಕೆಯನ್ನು ನಂಬಿ. ಇನ್ನು ಸ್ವಲ್ಪ ಕೌಟುಂಬಿಕ ಒತ್ತಡವನ್ನು ನಿರ್ವಹಿಸಬೇಕಾಗುತ್ತದೆ. ನಡೆಯುತ್ತಿರುವಂತಹ ಅರ್ಧಾಷ್ಟಮ ಶನಿ ಸಂಚಾರವು ಅಂದರೆ ಶನಿ ಹಿಮ್ಮುಖ ಸಂಚಾರವನ್ನು ಮಾಡುತ್ತಿದೆ ಜುಲೈ 27ರಿಂದ ಡಿಸೆಂಬರ್ 11ರವರೆಗೆ ಸ್ನೇಹಿತರೆ. ನಿಮ್ಮ ಭಾವನಾತ್ಮಕ ನೆಮ್ಮದಿ ಮತ್ತು ಆಸ್ತಿ ವಿಚಾರಗಳನ್ನು ತೀವ್ರವಾಗಿ ನಿರ್ಬಂಧಿಸುತ್ತಿದೆ. ಇಲ್ಲಿ ತಾಳ್ಮೆ ಅತ್ಯಂತ ಮುಖ್ಯ. ಮನೆಯಲ್ಲಿ ಯಾವುದೇ ಹಠಾತ್ ಬದಲಾವಣೆಗಳನ್ನು ಮಾಡಲು ಹೋಗಬೇಡಿ ಅಥವಾ ಕೌಟುಂಬಿಕ ಜವಾಬ್ದಾರಿಗಳ ವಿಚಾರವಾಗಿ ವಾದ ವಿವಾದವನ್ನು ಮಾಡಬೇಡಿ. ನಿಮ್ಮ ಅದೃಷ್ಟವನ್ನು ರಕ್ಷಿಸಿಕೊಳ್ಳಿ. ಅಂದರೆ ಸೂರ್ಯನು ನಿಮ್ಮ 8ನೇ ಮನೆಯಿಂದ 9ನೇ ಮನೆಗೆ ಚಲಿಸುವುದರಿಂದ ನಿಮ್ಮ ಅದೃಷ್ಟದಲ್ಲಿ ಏರಿಳಿತಗಳು ಉಂಟಾಗುತ್ತವೆ. ಕೇವಲ ಊಹಾತ್ಮಕ ನಂಬಿಕೆಗಳ ಮೇಲೆ ಆಧಾರ ಪಡಬೇಡಿ. ಬದಲಿಗೆ ಅತ್ಯಂತ ಶಿಸ್ತುಬದ್ಧ ಹಾಗೂ ವ್ಯಾವಹಾರಿಕ ಯೋಜನೆಯ ಮೂಲಕ ನಿಮ್ಮ ದೀರ್ಘಕಾಲೀನ ಅದೃಷ್ಟವನ್ನು ಭದ್ರಪಡಿಸಿಕೊಳ್ಳಿ. ಇನ್ನು ಪಾಲುದಾರಿಕೆಯ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗುತ್ತದೆ. ಮಂಗಳನು ನಿಮ್ಮ 7ನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಹಠಾತ್ ಉಗ್ರವಾದ ವಿವಾದಗಳು ಭುಗಿಲೇಳಬಹುದು ಸ್ನೇಹಿತರೆ. ಆದಷ್ಟು ಪ್ರಜ್ಞಾಪೂರ್ವಕವಾಗಿ ರಾಜತಂತ್ರವನ್ನು ಬಳಸಿ ಮತ್ತು ಆಕ್ರಮಣಕಾರಿ ವಾದ ವಿವಾದಗಳಿಂದ ಹಿಂದೆ ಸರಿಯಿರಿ. ಖಂಡಿತವಾಗಿಯೂ ಏನೇ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳ ಸಂಚಾರದ ಸಮಯದಲ್ಲಿ ನೋಡಲಿದ್ದೀರಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಅದೇ ರೀತಿ ವ್ಯಾಪಾರ ವ್ಯವಹಾರದ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ಧನುರಾಶಿಯ ವ್ಯಕ್ತಿಗಳಿಗೆ ಉದ್ಯಮಿಗಳು ಪಾಲುದಾರಿಕೆಗಳು ಮತ್ತು ಮಾತುಕತೆಗಳ ವಿಷಯದಲ್ಲಿ ಅತ್ಯಂತ ಅಸ್ಥಿರವಾದ ಅವಧಿಯನ್ನು ಪ್ರವೇಶಿಸುತ್ತಾರೆ. ಮಂಗಳನು ನಿಮ್ಮ 7ನೇ ಮನೆಗೆ ಬಲವಾಗಿ ಪ್ರವೇಶಿಸಿ ನಿಮ್ಮ ವ್ಯಾಪಾರ ಪಾಲುದಾರರು ಅಥವಾ ಪ್ರಮುಖ ಗ್ರಾಹಕರೊಂದಿಗೆ ತೀವ್ರ ಹಾಗೂ ಆಕ್ರಮಣಕಾರಿ ವಾದ ವಿವಾದಗಳನ್ನು ಹುಟ್ಟುಹಾಕುತ್ತಾನೆ. ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ವಿಪರೀತ ರಾಜತಂತ್ರವನ್ನು ಅನುಸರಿಸಬೇಕು. ಏಕೆಂದರೆ ನಿಮ್ಮ ಬಿಸಿ ಜಗಳಗಳಲ್ಲಿ ತೊಡಗಿಕೊಳ್ಳುವುದು ನಿಮ್ಮ ದೀರ್ಘಕಾಲೀನ ಒಪ್ಪಂದಗಳಿಗೆ ತೀವ್ರ ಹಾನಿ ಮಾಡುತ್ತದೆ. ತಿಂಗಳ ಮಧ್ಯದಲ್ಲಿ ಬುಧನು 8ನೇ ಮನೆಯಲ್ಲಿ ಸಂಚರಿಸುವುದು ಜಂಟಿ ಬಂಡವಾಳದ ವಿಚಾರದಲ್ಲಿ ಹಠಾತ್ ಗುಪ್ತ ಸಮಸ್ಯೆಗಳು ಅಥವಾ ಅನಿರೀಕ್ಷಿತ ಕಾನೂನು ಅಡೆತಡೆಗಳು ಎಚ್ಚರಿಕೆಯನ್ನು ನೀಡುತ್ತವೆ. ವಿನಾಶಕಾರಿ ಆರ್ಥಿಕ ತಪ್ಪುಗಳನ್ನು ತಡೆಯಲು ಎಲ್ಲ ಕಾರ್ಪೊರೇಟ್ ಒಪ್ಪಂದಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ಪರಿಶೀಲಿಸಬೇಕು. ಪ್ರಸ್ತುತ ವಾಣಿಜ್ಯ ವಾತಾವರಣವು ಕಷ್ಟಕರವಾಗಿದ್ದರೂ 8ನೇ ಮನೆಯಲ್ಲಿ ಉಚ್ಚನಾಗಿರುವಂತಹ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಗುರುದೇವ ಆಳವಾದ ಮತ್ತು ಮರೆಮಾಚಲ್ಪಡುವಂತಹ ಅಂದರೆ ಏನೇ ತಪ್ಪು ಮಾಡಿದ್ರು ಸ್ನೇಹಿತರೆ ಮರೆಮಾಚಲ್ಪಡುವಂತಹ ಶಕ್ತಿಯನ್ನು ನೀವು ನಂಬಬೇಕಾಗುತ್ತದೆ. ಈ ಪ್ರಬಲ ಸಂಚಾರವು ಆಕರ್ಷಕವಾದಂತಹ ತಕ್ಷಣದ ಲಾಭಗಳಿಗಿಂತ ಆಳವಾದಂತಹ ದೀರ್ಘಕಾಲೀನ ಉಳಿವಿನ ಮೇಲೆ ಗಮನ ಹರಿಸಿ ನಿಮ್ಮ ವ್ಯಾಪಾರ ಮಾದರಿಯನ್ನು ಮೂಲಭೂತವಾಗಿ ಮರುರೂಪಿಸಿಕೊಳ್ಳುವಂತೆ ಒತ್ತಾಯಿಸುತ್ತದೆ. ನಿಮ್ಮ 9ನೇ ಮನೆಯಲ್ಲಿರುವಂತಹ ಕೇತುವು ನಿಮ್ಮ ಅದೃಷ್ಟವನ್ನು ಮುತ್ತಿಕೊಳ್ಳುವುದನ್ನು ಮುಂದುವರಿಸುವುದರಿಂದ ಹಠಾತ್ ಊಹಾತ್ಮಕ ಅದೃಷ್ಟವನ್ನು ನಂಬಬೇಡಿ. 3ನೇ ಮನೆಯಲ್ಲಿರುವಂತಹ ರಾಹುವಿನ ನವೀನ ಶಕ್ತಿಯನ್ನು ಬಳಸಿ ಅಸಾಂಪ್ರದಾಯಿಕ ಮಾರುಕಟ್ಟೆ ತಂತ್ರಗಳನ್ನು ರೂಪಿಸಿ. ಆದರೆ ಈ ಅತ್ಯಂತ ಸವಾಲಿನ ಆಗಸ್ಟ್ ತಿಂಗಳ ಉದ್ದಕ್ಕೂ ನಿಮ್ಮ ಕಾರ್ಯಾಚರಣೆಯ ಅಪಾಯಗಳನ್ನು ಗಟ್ಟಿಯಾಗಿ ನಿರ್ಬಂಧಿಸಿ ಸ್ನೇಹಿತರೆ. ಖಂಡಿತವಾಗಿಯೂ ವ್ಯಾಪಾರ ವ್ಯವಹಾರದಲ್ಲಿ ಧನುರಾಶಿಯ ವ್ಯಕ್ತಿಗಳು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ.
ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ಹೇಳೋದಾದರೆ, ಹಣಕಾಸಿನ ವಿಚಾರ ಬಗ್ಗೆ ಹೇಳೋದಾದರೆ, ಆಗಸ್ಟ್ 12ರಿಂದ ಈ ತಿಂಗಳು ಆರ್ಥಿಕ ಸ್ಥಿರತೆಗೆ ಅಪಾರ ಎಚ್ಚರಿಕೆ ಮತ್ತು ಕಟ್ಟುನಿಟ್ಟಾದ ರಕ್ಷಣಾತ್ಮಕ ಯೋಜನೆ ಅಗತ್ಯವಿರುತ್ತದೆ. 8ನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರವು ಮುಂದುವರಿದಿರುವಂತಹ ಹಠಾತ್ ಗುಪ್ತ ಘಟನೆಗಳ ಮೂಲಕ ನಿಮ್ಮ ಸಂಪತ್ತಿನ ಮೇಲೆ ಭಾರಿ ಪ್ರಭಾವ ಬೀರುತ್ತದೆ. ಇದು ಅನಿರೀಕ್ಷಿತ ತೆರಿಗೆ ಹೊರೆಗಳು, ಜಟಿಲವಾದಂತಹ ಪಿತ್ರಾರ್ಜಿತ ಸಮಸ್ಯೆಗಳು ಅಥವಾ ನಿಮ್ಮ ಉಳಿತಾಯದ ಬಲವಂತದ ಪುನರ್ರಚನೆ ಎಂದರ್ಥವಾಗಬಹುದು. ಈ ಸಮಯದಲ್ಲಿ ನಿಮ್ಮ ಹಿಂದಿನ ವಿಶಾಲ ಅದೃಷ್ಟವನ್ನು ನೀವು ನಂಬಲು ಸಾಧ್ಯವಿಲ್ಲ ಸ್ನೇಹಿತರೆ. ನಿಮ್ಮ ವ್ಯಾಪಾರದ ಗ್ರಹವಾದಂತಹ ಬುಧನು ಆಗಸ್ಟ್ ತಿಂಗಳಲ್ಲಿ ಅದೇ 8ನೇ ಮನೆಗೆ ಸಾಗುತ್ತಿದ್ದಂತೆ ಕಳಪೆ ಮತ್ತು ಗೊಂದಲದ ಆರ್ಥಿಕ ನಾಟಕೀಯವಾಗಿ ಸ್ನೇಹಿತರೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಅಪಾಯವು ನಾಟಕೀಯವಾಗಿ ಹೆಚ್ಚಾಗುತ್ತದೆ. ಇನ್ನು ಯಾವುದೇ ದೊಡ್ಡ ಮೊತ್ತದ ಹಣವನ್ನು ವರ್ಗಾಯಿಸುವ ಮೊದಲು ವೃತ್ತಿಪರ ಹಾಗೂ ಸಂಯೋಜಿತ ಸಲಹೆಯನ್ನು ಪಡೆದುಕೊಳ್ಳಿ. ಇದಲ್ಲದೆ ಶುಕ್ರನು ಇಡೀ ತಿಂಗಳು ನಿಮ್ಮ 10ನೇ ಮನೆಯಲ್ಲಿ ನೀಚನಾಗಿ ಕುಳಿತು ನಿಮ್ಮ ವೃತ್ತಿಪರ ಪ್ರಯತ್ನಗಳಿಂದ ಕೇವಲ ಸೀಮಿತ ಹಾಗೂ ಸ್ಪರ್ಧಾತ್ಮಕ ಲಾಭಗಳನ್ನು ಮಾತ್ರ ನೀಡುತ್ತಾನೆ. ನೀವು ನಿರೀಕ್ಷಿಸುತ್ತಿರುವಂತಹ ಲಾಭದಾಯಕ ಬೋನಸ್ಗಳು ನಿಮಗೆ ಸಿಗುವುದಿಲ್ಲ. 9ನೇ ಮನೆಯಲ್ಲಿರುವಂತಹ ಕೇತು ಆ ಕ್ಷೇತ್ರಗಳನ್ನು ನಿರಂತರವಾಗಿ ಅಸ್ಥಿರಗೊಳಿಸುವುದರಿಂದ ದೂರ ಪ್ರಯಾಣಗಳಿಗೆ ಅಥವಾ ಊಹಾತ್ಮಕ ಶೈಕ್ಷಣಿಕ ಕೋರ್ಸ್ಗಳಿಗೆ ಹಣಕಾಸನ್ನು ಒದಗಿಸಲು ನಿಮ್ಮ ಉಳಿತಾಯವನ್ನು ಬಳಸಬೇಡಿ. ಎಲ್ಲ ಅನಗತ್ಯ ವೆಚ್ಚಗಳನ್ನು ಸ್ತಬ್ಧಗೊಳಿಸುವುದು, ಅಸ್ತಿತ್ವದಲ್ಲಿರುವಂತಹ ಸಾಲಗಳನ್ನು ಆಕ್ರಮಣಕಾರಿಯಾಗಿ ತಿರುಗಿಸುವುದು ಮತ್ತು ತೀವ್ರ ನಿರ್ಬಂಧಿತ ಗ್ರಹಗಳ ವಾತಾವರಣವು ಕಳೆದು ಹೋಗುವವರೆಗೂ ನಿಮ್ಮ ಸಂಗ್ರಹವಾದ ಸಂಪತ್ತನ್ನು ಮೌನವಾಗಿ ಕಾಪಾಡಿಕೊಳ್ಳುವುದೇ ನಿಮ್ಮ ಅತ್ಯುತ್ತಮ ಆರ್ಥಿಕ ತಂತ್ರವಾಗಿದೆ ಅಂತಲೇ ಹೇಳ್ಬೋದು. ಧನುರಾಶಿಯ ವ್ಯಕ್ತಿಗಳು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಹಣಕಾಸಿನ ವಿಚಾರದಲ್ಲಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು ಆಗಸ್ಟ್ 12ನೇ ತಾರೀಕಿಂದ ಅನ್ನೋದನ್ನ ನೋಡೋದಾದರೆ, ನಿಮ್ಮ ದೈಹಿಕ ಚೈತನ್ಯವು ತೀವ್ರ ಹಾಗೂ ದೀರ್ಘಕಾಲದ ದಾಳಿಗೆ ಒಳಗಾಗಿದೆ. ಇದು ತಕ್ಷಣದ ಮತ್ತು ಕಠಿಣವಾದ ಸ್ವಯಂ ಆರೈಕೆಯನ್ನು ಬಯಸುತ್ತದೆ. ನಿಮ್ಮ ರಾಶಿಯ ಅಧಿಪತಿಯಾದ ಗುರುವು ಆಯುಷ್ಯ ಮತ್ತು ಹಠಾತ್ ಘಟನೆಗಳ 8ನೇ ಮನೆಯಲ್ಲಿ ಸಿಲುಕಿಕೊಂಡಿದ್ದು, ಇದು ನಿಮ್ಮ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯನ್ನು ಗಣನೀಯವಾಗಿ ತಗ್ಗಿಸಿ ಗುಪ್ತ ಹಾಗೂ ದೀರ್ಘಕಾಲದ ಕಾಯಿಲೆಗಳಿಗೆ ನಿಮ್ಮನ್ನು ಸುಲಭವಾಗಿ ತುತ್ತಾಗುವಂತೆ ಮಾಡುತ್ತದೆ. ಆಗಸ್ಟ್ 17ರವರೆಗೆ ಸೂರ್ಯನು 8ನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಈ ದುರ್ಬಲತೆಯು ಮತ್ತಷ್ಟು ಉಲ್ಬಣಗೊಂಡು ತೀವ್ರ ಸುಸ್ತು, ಹಠಾತ್ ಜ್ವರ ಅಥವಾ ಮೂಳೆ ಹಾಗೂ ಕಣ್ಣಿನ ತೀವ್ರ ಆಯಾಸವನ್ನು ಉಂಟು ಮಾಡಬಹುದು. ನೀವು ಖಂಡಿತವಾಗಿಯೂ ಆಳವಾದಂತಹ ಅಡೆತಡೆಯಿಲ್ಲದೆ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು ಮತ್ತು ದೈಹಿಕವಾಗಿ ಶ್ರಮದಾಯಕವಾದಂತಹ ಯಾವುದೇ ಪ್ರಯಾಣದ ಯೋಜನೆಗಳನ್ನು ತಕ್ಷಣವೇ ರದ್ದುಗೊಳಿಸಬೇಕು. ನಿಮ್ಮ 4ನೇ ಮನೆಯಲ್ಲಿ ನಡೆಯುತ್ತಿರುವಂತಹ ಅರ್ಧಾಷ್ಟಮ ಶನಿಯ ನಿರಂತರ ಹಾಗೂ ದಮನಕಾರಿ ಪ್ರಭಾವದಿಂದಾಗಿ ಈ ತಿಂಗಳು ಮಾನಸಿಕ ಹೊರೆಯು ಅಷ್ಟೇ ಭಾರವಾಗಿರುತ್ತದೆ ಸ್ನೇಹಿತರೆ. ಈ ಸಂಚಾರವು ನೀವು ಭಾವನಾತ್ಮಕ ನೆಮ್ಮದಿಯನ್ನು ಹತ್ತಿಕ್ಕುವುದನ್ನು ಮುಂದುವರಿಸಿದೆ. ಇದು ನಿಮ್ಮ ಮನೆ ಮತ್ತು ವೈಯಕ್ತಿಕ ಭದ್ರತೆಯ ಬಗ್ಗೆ ನಿರಂತರವಾದ ಸಣ್ಣ ಮಟ್ಟದ ಆತಂಕವನ್ನು ಸೃಷ್ಟಿಸುತ್ತದೆ. ಹೆಚ್ಚುವರಿಯಾಗಿ ಹೇಳಬೇಕು ಅಂದರೆ, ನಿಮ್ಮ 7ನೇ ಮನೆಯಲ್ಲಿರುವಂತಹ ಮಂಗಳನು ಸಂಬಂಧಗಳ ಸಂಘರ್ಷಗಳಿಂದ ಉಂಟಾಗುವಂತಹ ಒತ್ತಡದ ತಲೆನೋವಿನ ಅಪಾಯವನ್ನು ಹೆಚ್ಚಿಸುತ್ತಾನೆ. ಅತ್ಯಂತ ವ್ಯವಸ್ಥಿತವಾದ ಹಾಗೂ ಮನಸ್ಸಿಗೆ ಶಾಂತ ನೀಡುವಂತಹ ದೈನಂದಿನ ದಿನಚರಿಯನ್ನು ಅಳವಡಿಸಿಕೊಳ್ಬೇಕಾಗುತ್ತದೆ ಧನುರಾಶಿಯ ವ್ಯಕ್ತಿಗಳು. ಇನ್ನು ಸೌಮ್ಯವಾದ ಧ್ಯಾನದಲ್ಲಿ ತೊಡಗಿ, ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಸೇವಿಸಿ ಮತ್ತು ಅನಗತ್ಯ ಕೌಟುಂಬಿಕ ಅಥವಾ ವೃತ್ತಿಪರ ನಾಟಕಗಳಲ್ಲಿ ಭಾಗವಹಿಸುವುದನ್ನು ಸ್ಪಷ್ಟವಾಗಿ ನಿರಾಕರಿಸಿ ಸ್ನೇಹಿತರೆ. ಖಂಡಿತವಾಗಿಯೂ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾದಂತಹ ತಿಂಗಳು ಇದೆ ಅಂತಲೇ ಹೇಳ್ಬೋದು ಧನುರಾಶಿಯ ವ್ಯಕ್ತಿಗಳಿಗೆ. ಇನ್ನು ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದರೆ, ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ, ನಿಮ್ಮ 4ನೇ ಮನೆಯಲ್ಲಿರುವಂತಹ ಅರ್ಧಾಷ್ಟಮ ಶನಿಯ
ತಡೆರಹಿತ ಪ್ರಭಾವದಿಂದಾಗಿ ಕೌಟುಂಬಿಕ ಜೀವನವು ಆಳವಾದಂತಹ ಹಾಗೂ ದೀರ್ಘಕಾಲದ ಒತ್ತಡದ ಮೂಲವಾಗಿ ಮುಂದುವರೆದಿದೆ. ಆಸ್ತಿ ವಿಷಯಗಳು ಅಥವಾ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಭಾರವಾದಂತಹ ಏಕಾಂಗಿತನದ ಹೊರೆಯನ್ನು ಅನುಭವಿಸಲಿದ್ದೀರಿ. ಇದು ನಿಮ್ಮ ಭಾವನಾತ್ಮಕ ನೆಮ್ಮದಿಯನ್ನು ತೀವ್ರವಾಗಿ ನಿರ್ಬಂಧಿಸುತ್ತದೆ. ಈ ಕಷ್ಟಕರ ಪರಿಸ್ಥಿತಿಗೆ ಬೆಂಕಿ ಹಚ್ಚಿದಂತೆ ಸ್ನೇಹಿತರೆ, ಮಂಗಳನು ನಿಮ್ಮ 7ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದು ಸಂಗಾತಿಯೊಂದಿಗೆ ಆಕ್ರಮಣಕಾರಿ ವಾದ ವಿವಾದಗಳನ್ನು ಬಹುತೇಕ ಖಚಿತಪಡಿಸುತ್ತದೆ. ಜಗಳದಲ್ಲಿ ಗೆಲ್ಲುವುದಕ್ಕಿಂತ ಪರಿಸ್ಥಿತಿಯನ್ನು ತಿಳಿಗೊಳಿಸುವುದನ್ನು ನೀವು ಸಕ್ರಿಯವಾಗಿ ಆರಿಸಿಕೊಳ್ಬೇಕಾಗುತ್ತದೆ. ಏಕೆಂದರೆ ಪ್ರಸ್ತುತ ಜ್ಯೋತಿಷ್ಯ ವಾತಾವರಣದಿಂದ ನಿಮ್ಮ ಸಂಗಾತಿಯು ನಿಮ್ಮಷ್ಟೇ ಒತ್ತಡಕ್ಕೆ ಸಿಲುಕಿ ಭಾವಿಸುತ್ತಿರಬಹುದು. ಸ್ನೇಹಿತರೆ, ಒಬ್ಬರು ಗೆಲ್ಲಿದರೆ ಒಬ್ಬರು ಸೋಲ್ಬೇಕಾಗುತ್ತದೆ. ಸ್ನೇಹಿತರೆ, ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ. ಎಲ್ಲರ ಮನೆಯಲ್ಲೂ ಜಗಳ ಮನಸ್ತಾಪ ಇದ್ದೇ ಇರುತ್ತದೆ. ಬೇಗನೆ ಬಗೆಹರಿಸಿಕೊಳ್ಳಿ. ಇನ್ನು ಸಲಹೆಗಾಗಿ ತಂದೆಯಂತಹ ವ್ಯಕ್ತಿಗಳು ಹಾಗೂ ಹಿರಿಯ ಮಾರ್ಗದರ್ಶಕರ ಮೇಲೆ ನೀವು ಹೊಂದಿರುವಂತಹ ಸಾಮಾನ್ಯ ನಂಬಿಕೆಗೂ ಧಕ್ಕೆ ಉಂಟಾಗಿದೆ. ಹಾಗಾಗಿ ಸ್ನೇಹಿತರೆ, ಶಾಂತ ಮನಸ್ಸಿನಿಂದ ನೀವು ಆಡುವಂತಹ ಮಾತುಗಳು ಸ್ನೇಹಿತರೆ ಮೃದುವಾಗಿರಬೇಕಾಗುತ್ತದೆ. ಆದಷ್ಟು ಶಾಂತವಾಗಿ ಬಗೆಹರಿಸಿಕೊಳ್ಳಿ. ಯಾವುದೇ ಮನಸ್ತಾಪ ಜಗಳಗಳನ್ನು ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಇನ್ನು ಗ್ರಹಣ ಮುಗಿದ ನಂತರ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅಥವಾ ಅಮಾವಾಸ್ಯೆ ದಿನ ಕೂಡ ಈ ಪರಿಹಾರವನ್ನು ಮಾಡಬಹುದು. ನಿಮ್ಮ ಕುಸಿದಿರುವಂತಹ ಚೈತನ್ಯ ಮತ್ತು ಮರೆಮಾಚಲ್ಪಟ್ಟಂತಹ ಅದೃಷ್ಟವನ್ನು ನಿಧಾನವಾಗಿ ಮರುನಿರ್ಮಿಸಲು ಪ್ರತಿದಿನ ಅಥವಾ ಈ ಅಮಾವಾಸ್ಯೆಯ ದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಗೋಧಿ ಅಥವಾ ಬೆಲ್ಲವನ್ನು ದಾನ ಮಾಡಿ ಹಾಗೂ ಸಂಘರ್ಷಗಳನ್ನು ಎದುರಿಸಲು ಮತ್ತು ನಿಮ್ಮ ದೈಹಿಕ ಆರೋಗ್ಯವನ್ನು ರಕ್ಷಿಸಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ ಅಮಾವಾಸ್ಯೆಯ ದಿನ. ಇನ್ನು ಶನಿಗೋಸ್ಕರ ನಡೆಯುತ್ತಿರುವ ಅರ್ಧಾಷ್ಟಮ ಶನಿಯ ದಮನಕಾರಿ ಭಾವನಾತ್ಮಕ ಹೊರೆಯನ್ನು ಹಗುರಗೊಳಿಸಲು ಈ ದಿನ ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅನ್ನದಾನ ಮಾಡಿ ಮತ್ತು ದೀರ್ಘಕಾಲಿಕ ಕೌಟುಂಬಿಕ ವಿಳಂಬಗಳು ಹಾಗೂ ಆಸ್ತಿ ಒತ್ತಡವನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಿ. ಆದಷ್ಟು ಶನಿವಾರದ ದಿನ ಅಥವಾ ಬುಧವಾರದ ದಿನ ಸ್ನೇಹಿತರೆ, ಅಮಾವಾಸ್ಯೆಯ ದಿನ ಕಪ್ಪು ಬಟ್ಟೆಯನ್ನು, ಕಪ್ಪು ಎಳ್ಳನ್ನು ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ಆದಷ್ಟು ದಾನ ಮಾಡಿ, ಆಹಾರವನ್ನು ದಾನ ಮಾಡಿ ಸ್ನೇಹಿತರೆ. ಇನ್ನು ಕಂಬಳಿಗಳನ್ನು ವಿತರಿಸುವುದು ಕೂಡ ಸೂಕ್ತ. ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ, ಇನ್ನು 8ನೇ ಮನೆಯ ತೀವ್ರ ಗುಪ್ತ ಅಡಚಣೆಗಳನ್ನು ನಿರ್ವಹಿಸಲು ಗುರುವಾರದಂದು ದಕ್ಷಿಣ ಮೂರ್ತಿಯನ್ನು ಪೂಜಿಸಿ ಅರಿಶಿಣ ಹಾಗೂ ಕಡಲೆಬೇಳೆಯನ್ನು ದಾನ ಮಾಡಿ ಮತ್ತು ನಿಮ್ಮ ಉಳಿವಿಗೆ ಅಗತ್ಯವಾದಂತಹ ಆಳವಾದಂತಹ ಆಂತರಿಕ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಳಲು ಗುರು ಸ್ತೋತ್ರವನ್ನು ಪಠಿಸಿ. ಆದಷ್ಟು ಈ ಸಣ್ಣ ಪುಟ್ಟ ಪರಿಹಾರವನ್ನು ಧನುರಾಶಿಯವರು ಮಾಡಿ ನಾಳೆ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ, ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.